ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಳ್ಳಾಟವಾಡ್ತಿದ್ದ ದಾಸನಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುತ್ತೆ. ಹಾಗಾದ್ರೆ ಭೂಪತಿಯನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇರೋದಕ್ಕೆ ಕಾರಣಗಳೇನು? ಈ ರಿಪೋರ್ಟ್ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರನ ಕಳ್ಳಾಟ ಒಂದೆರಡಲ್ಲ. ಚೇರ್ ಮೇಲೆ ಆರಾಮಾಗಿ ಕೂತ್ಕೊಂಡು ದಮ್ ಹೊಡಿತಾನೆ. ರೌಡಿ ಶೀಟರ್ಗಳ ಜೊತೆ ಮಜಾ ಮಾಡ್ತಾನೆ. ಸಾಲದಕ್ಕೆ ಜೈಲಿನಲ್ಲಿದ್ಕೊಂಡೇ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾನೆ. ಹೀಗೆ ಸೆರೆಮನಿಯಲ್ಲಿ ಕಳ್ಳಾಟ ಆಡ್ತಿದ್ದ ಸಾರಥಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಕಾಟೇರ್ನನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಿದೆ. ದರ್ಶನ್ ಬರ್ತಿರೋ ಕಾರಣ ಬಳ್ಳಾರಿ ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಅಂದ್ಹಾಗೆ ಪುರ್ಕಿಯನ್ನ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ಯಾಕೆ ಅಂತಾನೆ ತೋರಿಸ್ತೀವಿ ನೋಡಿ. ಸ್ವಾತಂತ್ರ್ಯ ಪೂರ್ವದಲ್ಲೇ ನಿರ್ಮಿಸಿರೋ ಬಳ್ಳಾರಿ ಜೈಲಿನಲ್ಲಿ ವಿವಿಐಪಿ ಟ್ರೀಟ್ಮೆಂಟ್ ಸಿಗೋದಕ್ಕೆ ಸಾಧ್ಯವಿಲ್ಲ. ಇದೇ ಕಾರಣಕ್ಕೆ ನಟ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದಂತೆ. ದೇಶದ್ರೋಹಿಗಳನ್ನ ಹಿಂಸಿಸೋಕೆ ಶಿಕ್ಷೆ ನೀಡೋಕೆ ಅಂಡಮಾನ್ ಜೈಲು ಬಿಟ್ರೆ ಬಳ್ಳಾರಿ ಜೈಲು 2ನೇ ಸ್ಥಾನ ಪಡೆದಿದೆ. ಭೀಮಾ ತೀರದ ಹಂತಕರು, ಕೆಜೆ ಹಳ್ಳಿ, ಡಿಜೆ ಹಳ್ಳಿ ಆರೋಪಿಗಳು ಸೇರಿದಂತೆ ನಟೋರಿಯಸ್ಗಳನ್ನ ಇದೇ ಬಳ್ಳಾರಿ ಜೈಲಿಗೆ ತಂದುಹಾಕಲಾಗಿತ್ತು. ಕಾರಣ ಇಲ್ಲಿ ಯಾವುದೇ ರೀತಿಯ ಹೈಫೈ ಜೀವನಕ್ಕೆ ಅವಕಾಶ ಇಲ್ಲ. ವಿಐಪಿ ಟ್ರೀಟ್ಮೆಂಟ್ಗೂ ಚಾನ್ಸೇ ಇಲ್ಲ. ಹೀಗಾಗಿ ಸೆಂಟ್ರಲ್ ಜೈಲಲ್ಲಿ ಕಳ್ಳಾಟ ಆಡ್ತಿದ್ದ ಕಾಟೇರ್ನನ್ನ ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಮಾಡಲಾಗಿದೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಬಳ್ಳಾರಿ ಜೈಲಲ್ಲಿ ಕಾಟೇರ್ನ ಜೀವನ ಅಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಆಗ ಇದನ್ನೇ ಯಾರೋ ಫೋಟೋ ಹಿಡಿದಿದ್ದಾರೆ. ಆದ್ರೆ ಫೋಟೋ ಹಿಡಿದಿದ್ದು ಯಾರಂತ ನನಗೆ ಗೊತ್ತಿಲ್ಲ ಅಂತ ಪೊಲೀಸರ ಮುಂದೆ ದಾಸ ಬಾಯ್ಬಿಟ್ಟಿದ್ದಾನೆ. ಸದ್ಯ ತನಿಖೆ ವೇಳೆ ನನಗೆ ಫೋಟೋ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ದಾಸ ಹೇಳಿದ್ದಾನೆ. ಆದ್ರೆ ಫೋಟೋ ಬೆನ್ನು ಬಿದ್ದಿರುವ ಪೊಲೀಸರಿಗೆ ಕಾಟೇರನ ಫೋಟೋ ಹಿಂದಿನ ಚಿತ್ರಣ ಗೊತ್ತಾಗುತ್ತಾ? ಕಾದ್ ನೋಡ್ಬೇಕು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜೈಲಿನಲ್ಲಿರೋ ಪೊರ್ಕಿಯ ಬಿಂದಾಸ್ ಲೈಫ್ ನ ಫೋಟೋ, ವಿಡಿಯೋ ಬಿಡುಗಡೆ ಬೆನ್ನಲ್ಲೇ ಇಡೀ ಡಿ ಗ್ಯಾಂಗ್ ನ ಸದಸ್ಯರನ್ನ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಈ ಮೂಲಕ ಡೆವಿಲ್ ಗ್ಯಾಂಗ್ ಛಿದ್ರವಾಗಿದೆ. ಡೆವಿಲ್ ಗ್ಯಾಂಗ್ ಛಿದ್ರ. ಪವಿತ್ರ ಗೌಡ A1 ಆರೋಪಿ, ಪರಪ್ಪನ ಅಗ್ರಹಾರ ಜೈಲು. ದರ್ಶನ್ A2 ಆರೋಪಿ, ಬಳ್ಳಾರಿ ಜೈಲಿಗೆ ಶಿಫ್ಟ್. ಪವನ್ A3 ಆರೋಪಿ, ಮೈಸೂರು ಜೈಲಿಗೆ ಶಿಫ್ಟ್. ರಾಘವೇಂದ್ರ A4 ಆರೋಪಿ, ಮೈಸೂರು ಜೈಲು. ನಂದೀಶ್ A5 ಆರೋಪಿ, ಮೈಸೂರು ಜೈಲಿಗೆ ಶಿಫ್ಟ್. ಜಗದೀಶ್ A6 ಆರೋಪಿ, ಶಿವಮೊಗ್ಗ ಜೈಲು. ಅನುಕುಮಾರ್ A7 ಆರೋಪಿ, ಪರಪ್ಪನ ಅಗ್ರಹಾರ ಜೈಲು. ರವಿ A8 ಆರೋಪಿ, ತುಮಕೂರು ಜೈಲು. ಧನರಾಜ್ A9 ಆರೋಪಿ, ಧಾರವಾಡ ಜೈಲಿಗೆ ಶಿಫ್ಟ್. ವಿನಯ್ A10 ಆರೋಪಿ, ವಿಜಯಪುರ ಜೈಲಿಗೆ ಶಿಫ್ಟ್. ನಾಗರಾಜ್ A11 ಆರೋಪಿ, ಗುಲ್ಬರ್ಗಾ ಜೈಲಿಗೆ. ಲಕ್ಷ್ಮಣ್ A12 ಆರೋಪಿ, ಶಿವಮೊಗ್ಗ ಜೈಲು. ದೀಪಕ್ A13 ಆರೋಪಿ, ಪರಪ್ಪನ ಅಗ್ರಹಾರ ಜೈಲು. ಪ್ರದೋಷ್ A14 ಆರೋಪಿ, ಬೆಳಗಾವಿ ಜೈಲು. ಕಾರ್ತಿಕ್ A15 ಆರೋಪಿ, ತುಮಕೂರು ಜೈಲಿಗೆ ಶಿಫ್ಟ್. ನಿಖಿಲ್ A17 ಆರೋಪಿ, ತುಮಕೂರು ಜೈಲು. ಕೇಶವಮೂರ್ತಿ A16 ಆರೋಪಿ, ತುಮಕೂರು ಜೈಲು. ಜೈಲಲ್ಲಿ ಬಿಂದಾಸ್ ಲೈಫ್ನ ಫೋಟೋ, ವಿಡಿಯೋ ಬಿಡುಗಡೆ ಬಳಿಕ ಎಚ್ಚೆತ್ತ ಸರ್ಕಾರ 24ನೇ ACMM ನ್ಯಾಯಾಲಯದಿಂದ ಆದೇಶದಂತೆ ಡಿ ಗ್ಯಾಂಗ್ನ ಬಹುತೇಕ ಎಲ್ಲ ಸದಸ್ಯರು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿದ್ರೂ ಪೊರ್ಕಿ ಬಿಂದಾಸ್ ಆಗಿದ್ದ. ಕೈಯಲ್ಲಿ ಸಿಗರೇಟ್, ಮೊಬೈಲ್ ಸಿಕ್ಕಿತ್ತು. ಆದ್ರೆ ಜೈಲಿನೊಳಗಡೆ ಇಷ್ಟೆಲ್ಲ ರಾಜಾತಿಥ್ಯಕ್ಕೆ ಸಾಥ್ ಕೊಟ್ಟಿದ್ಯಾರು?
ಸೆಂಟ್ರಲ್ ಜೈಲಿನ ಅಸಲಿಯತ್ತೇನು? ಈ ಬಗ್ಗೆ ತನಿಖೆಗೆ ಹಿರಿಯ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಡಿ ಗ್ಯಾಂಗ್ ಛಿದ್ರವಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಅಲರ್ಟ್. ಕಾರಣ, ಇವತ್ತು ಮಧ್ಯಾಹ್ನದ ಬಳಿಕ ನಟ ದರ್ಶನ್ ಅವರನ್ನ ಅಲ್ಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇವತ್ತು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಪೊರ್ಕಿ ಶಿಫ್ಟ್. ಬಳ್ಳಾರಿ ಸೆಂಟ್ರಲ್ ಜೈಲು ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಎಲ್ಲಾ ರೀತಿಯ ಸಿದ್ಧತೆಗಳು. ಕಾರಣ, ಕೋರ್ಟ್ ಸೂಚನೆ ಕೊಡ್ತಾ ಇದ್ದಂತೆ ಬಳ್ಳಾರಿ ಜೈಲಲ್ಲಿ ಸಿದ್ಧತೆಗಳಾಗ್ತಾ ಇದೆ. ರಾತ್ರೋರಾತ್ರಿ ಜೈಲಿನ 2 ಸಂಪರ್ಕ ರಸ್ತೆಗಳಿಗೆ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಸಲಾಗಿದೆ. ಕೋರ್ಟ್ನಿಂದ ದರ್ಶನ್ ನೇರವಾಗಿ ಬಳ್ಳಾರಿಗೆ ಬರೋ ಸಾಧ್ಯತೆ. ನಿನ್ನೆ ಎಲ್ಲ ಬೆಳಗಾವಿಯ ಹಿಂಡಲ್ಗಾ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು. ಅಲ್ಲ, ಬಳ್ಳಾರಿಯ ಜೈಲು. ಅಂತಿಮವಾಗಿ ಕೋರ್ಟ್ ಕೂಡ ಸೂಚನೆ ಕೊಡ್ತು. ನಾನು ನಿನ್ನೆ ಮಧ್ಯಾಹ್ನ ಕೂಡ ಹೇಳ್ತಾ ಇದ್ವಿ, ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಕಾನೂನು ಪ್ರಕ್ರಿಯೆಗಳನ್ನು ಅನುಸರಿಸಲೇಬೇಕು. ಒಬ್ಬ ಆರೋಪಿಯನ್ನ ಬೇರೆಡೆಗೆ ಶಿಫ್ಟ್ ಮಾಡಬೇಕು ಅಂದರೆ ಈಗ ಒಂದಷ್ಟು ನಿಯಮಗಳು ಕೂಡ ಬದಲಾವಣೆ ಆಗಿದೆ ಅಂತ ಗೃಹ ಸಚಿವರು ಕೂಡ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅದರಂತೆ ನಿನ್ನೆ ಕೋರ್ಟ್ಗೊಂದು ಅರ್ಜಿ ಸಲ್ಲಿಕೆ ಆಗುತ್ತೆ. ಕಾರಣಗಳನ್ನು ಮುಂದಿಟ್ಟರು. ಅದೆಲ್ಲ ಆದ ಬಳಿಕ ಈಗ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗೋದಕ್ಕೆ ಕೋರ್ಟ್ ಸೂಚನೆ ಕೊಡ್ತಾ ಇದ್ದಂತೆ ಎಲ್ಲಾ ರೀತಿಯ ಸಿದ್ಧತೆಗಳು ನಿನ್ನೆ ಮಧ್ಯಾಹ್ನದಿಂದಲೇ ಆಗ್ತಾ ಇದೆ. ಸೆಂಟ್ರಲ್ ಜೈಲಲ್ಲಿ ದಾಸನಿಗೆ ರಾಜಾತಿಥ್ಯ. ಪೊಲೀಸರಿಂದ 3 ಎಫ್ಐಆರ್ ದಾಖಲು. ಹಿರಿಯ ಐಪಿಎಸ್ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ. ಪೊರ್ಕಿಯ ಪರಪ್ಪನ ಅಗ್ರಹಾರದ ಬಿಂದಾಸ್ ಜೀವನ ರಾಜ್ಯದಾದ್ಯಂತ ಹಲ್ಚಲ್ಲೆಬ್ಬಿಸಿತ್ತು. ಇದೀಗ ಕಾಟೇರನಿಗೆ ಇದೇ ಕಂಟಕವಾಗಿದೆ. ಈಗಾಗಲೇ 3 ಎಫ್ಐಆರ್ ದಾಖಲಾಗಿದೆ. ಮತ್ತೊಂದೆಡೆ ಜೈಲೊಳಗಿನ ಅಸಲಿ ಬಂಡವಾಳ ಬಯಲು ಮಾಡೋದಕ್ಕೆ ಹಿರಿಯ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಜೈಲೊಳಗಿನ ರಾಜಾತಿಥ್ಯ, ಸಿಗರೇಟ್, ಮೊಬೈಲ್ ಸಿಕ್ಕಿದ್ದರ ಬಗ್ಗೆ ತನಿಖೆ ಮಾಡಿಸೋದಕ್ಕೆ ಹೋಮ್ ಸೆಕ್ರೆಟರಿ ತಯಾರಾಗಿದ್ದಾರೆ. ಹಿರಿಯ ಐಪಿಎಸ್ ಅಧಿಕಾರಿ ನೇತೃತ್ವದಲ್ಲಿ ತನಿಖೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಸಂಪೂರ್ಣ ತನಿಖೆ ನಡೆಸಿ ರಿಪೋರ್ಟ್ ಪಡೆಯೋದಕ್ಕೆ ಸಜ್ಜಾಗಿದ್ದಾರೆ. ತನಿಖೆಯ ಹೊಣೆಯನ್ನ ಕಾರಾಗೃಹ ಇಲಾಖೆಯಲ್ಲಿನ ಅಧಿಕಾರಿಗಳನ್ನ ಬಿಟ್ಟು ಬೇರೆ ಇಲಾಖೆ ಹೆಗಲಿಗೆ ಕೊಡಲಿದ್ದಾರೆ. ಇನ್ನು ತನಿಖೆಗೆ ಬೇರೆ ಇಲಾಖೆಯಲ್ಲಿರುವ ಖಡಕ್ ಐಪಿಎಸ್ ಅಧಿಕಾರಿಗೆ ಕೊಡುವ ಬಗ್ಗೆ ಹೋಮ್ ಸೆಕ್ರೆಟರಿ ಕಾರಾಗೃಹ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿದ್ದಾರೆ. ಸದ್ಯ ಮೇಲ್ನೋಟಕ್ಕೆ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬಂದಿದೆ ಎನ್ನಲಾಗಿದೆ. ಹೀಗಾಗಿ ಪರಪ್ಪನ ಅಗ್ರಹಾರದ ಕಂಪ್ಲೀಟ್ ತನಿಖೆಗೆ ಆದೇಶಿಸಲು ಸಿದ್ಧತೆಗೆ ಮುಂದಾಗಿದ್ದಾರೆ. ಅದೇನೇ ಇರಲಿ, ಪರಪ್ಪನ ಅಗ್ರಹಾರದ ಅಸಲಿಯತ್ತು ತನಿಖೆಯಲ್ಲಿ ಬಯಲಾಗುತ್ತಾ ಕಾದ್ ನೋಡಬೇಕಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.